ಎರಡರಲ್ಲೂ ಕೂಡ NDA ಮತ್ತೊಮ್ಮೆ ಅಧಿಕಾರಕ್ಕೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ನಮಸ್ಕಾರ. ಫಸ್ಟ್ ಆಫ್ ಆಲು ದೇಶದ ಚುನಾವಣಾ ಆಯೋಗ, ದೇಶದ ಮತದಾರರು, ಮಾಧ್ಯಮದವರು ಮತ್ತು ಚುನಾವಣಾ ಪ್ರಕ್ರಿಯೆ ಜೊತೆಗೆ ಸೇರಿದ್ದಂಥ ಕೋಟ್ಯಾಂತರ ಜನ ಎಲ್ರಿಗೂ ಕೂಡ ಅಭಿನಂದನೆ, ಕೃತಜ್ಞತೆ. ಏಕೆಂದರೆ ದೇಶದ ಪ್ರಜಾಪ್ರಭುತ್ವ ಇದರಲ್ಲಿ ಗೆದ್ದಿದೆ. ಇಷ್ಟು ದೊಡ್ಡ ದೇಶ, ವೈವಿಧ್ಯತೆಗಳ ತುಂಬಿರುವಂಥ ದೇಶದಲ್ಲಿ ಇಂಥ ಒಂದು ಸರಾಗವಾಗಿ ಚುನಾವಣಾ ಪ್ರಕ್ರಿಯೆ ಕಂಪ್ಲೀಟ್ ಆಗಿರೋದು ಈ ದೇಶದ ಒಂದು ಪ್ರಜಾಪ್ರಭುತ್ವಕ್ಕೆ ಒಂದು ಗೆಲುವು ಇದು. ದಿಸ್ ಇಸ್ ಮೈ ಫಸ್ಟ್ ರಿಯಾಕ್ಷನ್. ನಾವು ಯಾವಾಗಲೂ ಹೇಳ್ತಾ ಇದ್ವಿ, ಪ್ರಧಾನಮಂತ್ರಿಗಳು ಅಬ್ಕಿ ಬಾರ್ 400 ಪಾರ್ ಅಂತ ಕರೆ ಕೊಟ್ಟಿದ್ರು. ಜನ ಅದನ್ನು ಸಾಬೀತು ಮಾಡಬೇಕು, ಜನ ಪ್ರಧಾನಮಂತ್ರಿಗಳ ಜೊತೆಗಿರಬೇಕು ಅನ್ನುವಂಥದ್ದು ದೇಶದ ಮೂಡಾಗಿತ್ತು. ಕರ್ನಾಟಕದ ಮತದಾರ ಕೂಡ ಅದೇ ದಿಕ್ಕಿನಲ್ಲಿ ವೋಟ್ ಹಾಕಿದ್ದಾನೆ. ಕರ್ನಾಟಕದಲ್ಲಿ ರಾಜ್ಯದ ಸರ್ಕಾರ ಇದ್ದರೂ ಕೂಡ ಆಡಳಿತ ವ್ಯವಸ್ಥೆಯನ್ನು ಕಾಂಗ್ರೆಸ್ ಸರ್ಕಾರ ತನ್ನ ಪರವಾಗಿ ಬಳಸ್ಕೊಂಡ್ರೂ ಕೂಡ ಯಾವುದೇ ರೀತಿ ಅಭಿವೃದ್ಧಿ ಮಾಡದೆ ಎಲ್ಲ ಹಣವನ್ನು ಕೂಡ ಗ್ಯಾರಂಟಿಗಳಲ್ಲೇ ಕೊಡಬೇಕು ಅನ್ನುವಂಥ ಪ್ರಯತ್ನಗಳಾದರೂ ಕೂಡ ಮತದಾರ ದೇಶಕ್ಕೆ ನರೇಂದ್ರ ಮೋದಿ ಬೇಕು, ದೇಶಕ್ಕೆ ಬಿಜೆಪಿಯ ನಾಯಕತ್ವ ಬೇಕು ಅನ್ನೋದನ್ನ ರಾಜ್ಯದ ಮತದಾರ ಸ್ಪಷ್ಟವಾಗಿ ಕ್ಷೇತ್ರದಲ್ಲೂ ಕೂಡ ನೀವು ಗೆಲ್ಲಲಿದ್ದೀರಿ ಅನ್ನೋ ಪ್ರಿಡಿಕ್ಷನ್ ಬರ್ತಾ ಇದೆ. ಇಫ್ ಇಟ್ ಇಸ್ ಟ್ರೂ, ತೇಜಸ್ವಿ ಸೂರ್ಯ ಅವರೇ, ನಿಮ್ಮ ಕ್ಷೇತ್ರದಲ್ಲೂ ನೀವು ಗೆಲ್ಲಬಹುದು ಅನ್ನೋ ಅಂದಾಜು ಬರ್ತಾ ಇದೆ. ಅದೇ ರಿಸಲ್ಟ್ ಆಗಿ ಪರಿವರ್ತನೆ ಆದ್ರೆ ರಿಪಬ್ಲಿಕ್ ಕನ್ನಡದ ಪರವಾಗಿ ಅಡ್ವಾನ್ಸ್ ಕಂಗ್ರಾಚುಲೇಷನ್. ಪ್ರಶ್ನೆ ಅಂದ್ರೆ, ಇದೇ ರಿಸಲ್ಟ್ ಆಗಿ ಪರಿವರ್ತನೆ ಆಗುತ್ತೆ ಅಂತಂದ್ರೆ ಏನ್ ಕೈ ಹಿಡಿದಿರಬಹುದು ಬಿಜೆಪಿಗೆ? ಒಂದಷ್ಟು ಫ್ಯಾಕ್ಟರ್ಗಳು ಅಪವಾದಕ್ಕೂ ಕೂಡ ಕೇಳೋಕ್ ಸಿಕ್ತು. ಲೋಕಲ್ ಇಶ್ಯೂಗಳನ್ನ ಅಡ್ರೆಸ್ ಮಾಡಲಿಲ್ಲ ಈ ಬಾರಿ ಕೂಡ, ಕೇವಲ ಮೋದಿ ಮೋದಿ. ಹಾಗೆ ಪ್ರಣಾಳಿಕೆಯಲ್ಲಿ ಬಹಳಷ್ಟು ಅರ್ಥಪೂರ್ಣ ಅನಿಸುವಂತಹ, ಆಶಾದಾಯಕವನ್ನಿಸುವಂತಹ ಯೋಜನೆಗಳ ಘೋಷಣೆ ಆದರೂ ಕೂಡ ಎಟ್ ಅಗೇನ್ ಹಿಂದುತ್ವ, ಮುಸ್ಲಿಂ ವಿರೋಧ ಅನ್ನೋ ರೀತಿಯ ಭಾಷಣಗಳಾಯ್ತು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಾಗೆ ಮೋದಿ ಅನ್ನೋ ನಾಯಕತ್ವ ಇದ್ರೂ ಕೂಡ ಚುನಾವಣಾ ಪ್ರಚಾರಗಳು, ರ್ಯಾಲಿಗಳು ಅಷ್ಟು ಸಂಖ್ಯೆಯಲ್ಲಿ ಮಾಡಿದ್ ನೋಡಿದ್ರೆ ಖರ್ಗೆ ಅವ್ರ ಪ್ರಕಾರ ಆತಂಕ ಇದೆ ಮೋದಿ ಅವರಿಗೆ. ಈ ರೀತಿ ಅನೇಕ ನರೇಟಿವ್ಗಳು ಇತ್ತು. ತೇಜಸ್ವಿ ಸೂರ್ಯ ಅವರೇ, ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಏನ್ ಕೈ ಹಿಡಿದಿರಬಹುದು ಬಿಜೆಪಿ ಪಕ್ಷಕ್ಕೆ? ಮೇಡಮ್, ಇವೆಲ್ಲವೂ ನೀವೇನು ಫ್ಯಾಕ್ಟರ್ಸ್ಗಳು ಅಂತಂದ್ರೆ ಇವೆಲ್ಲವೂ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೆ ಮತದಾರನ ಮನಸ್ಸಿನಲ್ಲಿ ಬಹಳ ಕ್ಲಿಯರ್ ಆಗಿದ್ದೇನು ಅಂದರೆ, ಇದು ದೇಶದ ಚುನಾವಣೆ, ಇದು ಮುನ್ಸಿಪಾಲಿಟಿ ಚುನಾವಣೆ ಅಲ್ಲ, ರಾಜ್ಯದ ಚುನಾವಣೆ ಅಲ್ಲ, ಇದು ದೇಶದ ಚುನಾವಣೆ. ಮುಂದಿನ 5 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡುವಂಥ ಚುನಾವಣೆ. ಬಿಜೆಪಿಗೆ ವೋಟ್ ಹಾಕಿದ್ರೆ ಸ್ಪಷ್ಟ ಗೊತ್ತಿದೆ, ಮೋದಿಯವರು ಮತ್ತೆ ಪ್ರಧಾನಿ ಆಗ್ತಾರೆ. ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ರೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿನೇ ಇಲ್ಲ. ಇದು ಮೊದಲನೇ ಫ್ಯಾಕ್ಟರು, ಕ್ಲಿಯರ್ ಲೀಡರ್ಶಿಪ್. ಎರಡನೇ ಫ್ಯಾಕ್ಟರು, ಜನ ದೇಶದ ಚುನಾವಣೆಗೆ ವೋಟ್ ಹಾಕುವಂಥ ಟೈಮ್ನಲ್ಲಿ ದೇಶದ ಸುರಕ್ಷತೆ, ವಿಶ್ವಮಟ್ಟದಲ್ಲಿ ದೇಶದ ಪ್ರಗತಿ, ಆರ್ಥಿಕವಾಗಿ ದೇಶ ಬೆಳೀತಾ ಇರುವಂಥ ರೀತಿ, ಜಗತ್ತಿನಲ್ಲಿ ದೇಶ ಯಾವ ರೀತಿ ಒಂದು ಬೆಳೀತಾ ಇದೆ, ಇದನ್ನು ಫ್ಯಾಕ್ಟ್ರಾಗಿ ತಗೊಳ್ತಾರೆ. ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ನಕ್ಸಲಿಸಮು, ಟೆರರಿಸಮು ಕಡಿಮೆ ಆಗಿದೆ, ದೇಶ ಸುರಕ್ಷಿತವಾಗಿದೆ. G20 ಇರ್ಬೋದು, ಯುನೈಟೆಡ್ ನೇಷನ್ಸ್ ಇರ್ಬೋದು, ಈ ರೀತಿಯ ವಿಶ್ವಸಂಸ್ಥೆಗಳ ಮಟ್ಟದಲ್ಲಿ ಭಾರತದ ಗೌರವ ದೊಡ್ಡದಾಗಿದೆ. ಯುಕ್ರೇನ್ ರಷ್ಯಾದಂಥ ಯುದ್ಧದ ಸಂದರ್ಭದಲ್ಲೂ ಕೂಡ ಭಾರತದ ಮಕ್ಕಳನ್ನು ವಾಪಸ್ಸು ಸೇಫಾಗಿ ಕರ್ಕೊಂಡು ಬರುವಂಥ ಶಕ್ತಿ ಇವತ್ತು ಭಾರತಕ್ಕಿದೆ. ಇದು ನ್ಯಾಷನಲ್ ಎಲೆಕ್ಷನ್ ಆದ್ದರಿಂದ ಜನ ಈ ಫ್ಯಾಕ್ಟರ್ನು ಕೂಡ ಗಮನಿಸ್ತಾರೆ. ಮೂರನೇದು, ಮೋದಿಯವರು ಹೆದರುಕೊಂಡಿದ್ದಾರೆ, ಜಾಸ್ತಿ ರ್ಯಾಲಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಹಾಸ್ಯಾಸ್ಪದವಾಗಿರುವಂಥ ಆರ್ಗ್ಯುಮೆಂಟು. ಜನರ ಬಳಿ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಿರುವಂಥ ಕೆಲಸಗಳನ್ನು ಇಟ್ಕೊಂಡು ಜನಕ್ಕೆ ಹೋಗುವಂಥದ್ದು ನಮ್ಮ ಕರ್ತವ್ಯ. ಅದು ನಾವು 10 ರ್ಯಾಲಿ ಮಾಡ್ತಾ ಇದ್ದೀವಿ, ನೀವು 100 ಮಾಡ್ತಾ ಇದ್ದೀರಿ ಅಂತಂದರೆ ನಾವು ಹೆದರಿಕೆ ಇಂದ 100 ರ್ಯಾಲಿ ಮಾಡ್ತಾ ಇದ್ದೀವಿ ಅಂತ ಅರ್ಥ ಅಲ್ಲ. ನೀವು ಸೋಮಾರಿತನದಿಂದ ನೀವು 10 ರ್ಯಾಲಿ ಮಾಡ್ತಾ ಇದ್ದೀರಿ, ನಾವು ಕಷ್ಟಪಟ್ಟು 100 ರ್ಯಾಲಿ ಮಾಡ್ತಾ ಇದ್ದೀವಿ. 73ನೇ ವಯಸ್ಸಲ್ಲೂ ಕೂಡ ಪ್ರಧಾನಮಂತ್ರಿಗಳು 200ಕ್ಕೆ ಹೆಚ್ಚು ರ್ಯಾಲಿ ಮಾಡಿದ್ದಾರೆ. ಹಿರಿಯ ಪತ್ರಕರ್ತರಿದ್ದಾರೆ, ಇಟ್ನಾಳ್ ಅವರು ನಿಮ್ಮನ್ನ ಮಾತನಾಡಿಸ್ಬೇಕು. ಅದಕ್ಕೆ ಮುಂಚೆ ಒಂದೇ ಒಂದು ಪ್ರಶ್ನೆ. ನೀವು ಹೇಳ್ತಿದ್ರಿ ಮೋದಿ ನಾಯಕತ್ವ ಅಂತ, ವಿಶ್ವ ಮೆಚ್ಚಿದ ನಾಯಕ ಅಂತ ಹೇಳಿ ಮೋದಿ ಅವರನ್ನ ಕರೆಸ್ಕೊಳ್ತಿದ್ದಾರೆ ಅಂತ ಹೇಳಿ ನೀವೆಲ್ಲರೂ ಮಾತನಾಡ್ತೀರಿ. ಅನೇಕ ದೇಶಗಳು ಅದನ್ನು ಒಪ್ಕೊಳ್ಳೋ ರೀತಿಯಲ್ಲಿ ವರ್ತಿಸಿದೆ ಕೂಡ. ಬಟ್ ಈ ಬಾರಿಯ ಚುನಾವಣೆಯಲ್ಲಿ ಒಂದು ಸಮುದಾಯದ ಜನರನ್ನ, ಮತದಾರರನ್ನ ಘುಸ್ಬೇಟಿಯೇ ಅಂದ್ರೆ ನುಸುಳುಕೋರರು ಅಂತ ಹೇಳೋ ಮೂಲಕ
ಮುಸಲ್ಮಾನರಿಗೆ ದೇಶದ ಸಂಪತ್ತನ್ನ ಹಂಚ್ಬಿಡ್ತಾರೆ ಹುಷಾರು ಅಂತ ಹೇಳುವ ಮೂಲಕ ಈ ದೇಶದಲ್ಲೇನೆ ಎಲ್ಲರ ನಾಯಕ ಅಂತ ಅನ್ನಿಸಿಕೊಳ್ಳುವಲ್ಲಿ ಎಲ್ಲೋ ಒಂದ್ ಕಡೆ ಮೋದಿ ವಿಫಲರಾಗ್ತಿದ್ದಾರಾ? ಈಗ ಎಲ್ಲರ ನಾಯಕ ಅನ್ನಿಸ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಸತ್ಯದ ವಿಷಯಗಳೇನಿದೆ ಅನ್ನೋದನ್ನ ಹೇಳ್ದಲೇ ಇದ್ರೆ ನರೇಂದ್ರ ಮೋದಿ ಅವರು ಈ ದೇಶದ ಸಾಮಾನ್ಯ ಜನ ಯಾರಿದ್ದಾರೆ, ಅವ್ರಿಗೆ ಓಟ್ ಹಾಕ್ತಾ ಇರುವಂಥ ಜನ ಯಾರಿದ್ದಾರೆ, ಅವ್ರಿಗೆ ಮಾಡ್ತಾ ಇರುವಂಥ ಮೋಸ ಆಗತ್ತೆ. ಆದರೆ ಇವತ್ತು ಗುಸ್ಪೇಟಿ ಅಂತ ಹೇಳಿದ್ದು ದೇಶದ ಎಲ್ಲ ಮುಸಲ್ಮಾನರಿಗಲ್ಲ. ನಾನು 2 ವಾರದ ಹಿಂದೆ ವೆಸ್ಟ್ ಬೆಂಗಾಲ್ನಲ್ಲಿ ಪ್ರಚಾರ ಮಾಡ್ತಾ ಇದ್ದೆ. ಮಥುರಾಪುರ್ ಅನ್ನುವಂಥ ವೆಸ್ಟ್ ಬೆಂಗಾಲ್ನ ಊರಿನಲ್ಲಿ ಬಾಂಗ್ಲಾದೇಶದ ಬಾರ್ಡರ್ನಲ್ಲಿರುವಂಥ ರಾಜ್ಯದಲ್ಲಿ ಡಿಸ್ಟ್ರಿಕ್ಟ್ನಲ್ಲಿ ನಿಮಗೆ ಸಾವಿರಾರು ಗುಡಿಸಲುಗಳು 40-50 ಕಿಲೋಮೀಟರ್ ಗಟ್ಟಲೆ ಎಡಕ್ಕೆ ಬಲಕ್ಕೆ ಸಾವಿರಾರು ಗುಡಿಸಲಿದೆ. ಲಕ್ಷಾಂತರ ಜನ ರೋಹಿಂಗ್ಯಾ ಮುಸಲ್ಮಾನರು ಬಂದಲ್ಲಿ ಸೇರ್ಕೊಂಡಿದ್ದಾರೆ. ಅವ್ರಿಗೆ ಅಲ್ಲಿನ TMC ಗೌರ್ಮೆಂಟು ಆಧಾರ್ ಕಾರ್ಡು, ವೋಟರ್ ID ಕಾರ್ಡು, ಅವ್ರಿಗೆ ಬೇಕಾಗಿರೋ ರೇಷನ್ ಕಾರ್ಡ್ ಮಾಡಿಕೊಡ್ತಾ ಇದೆ. ಆ ಇಶ್ಯೂನ ಎತ್ತದಲ್ಲೇ ಇರುವಂಥದ್ದು ತಪ್ಪಾ? ಅದು ಪ್ರಧಾನಮಂತ್ರಿಗಳು ಆ ಇಲ್ಲಿಗಲ್ ಮೈಗ್ರೇಷನ್ ಆಗ್ತಾ ಇರೋದ್ರ ಬಗ್ಗೆ ಗಮನ ತೆಳೆದಿದ್ದು ತಪ್ಪಾ? ಅದು ಇನ್ನು ಮುಸಲ್ಮಾನರಿಗೆ ದೇಶದ ಸಂಪತ್ತನ್ನು ಹಂಚ್ಬಿಡ್ತಾರೆ ಕಾಂಗ್ರೆಸ್ನವ್ರು ಬಂದ್ರೆ ಅನ್ನುವಂಥದ್ದು ನರೇಂದ್ರ ಮೋದಿ ಗೌರ್ಮೆಂಟ್ ಇದೆ. 10 ವರ್ಷದಿಂದ ನಿಮ್ದೇ ಗೌರ್ಮೆಂಟ್ ಇದೆ. ಒಂದ್ ಕಡೆ ಅಲ್ಲ, 3 ಕಡೆ 10 ವರ್ಷದಿಂದ ನಿಮ್ದೇ ಗೌರ್ಮೆಂಟ್ ಇದೆ. ಅವ್ರ ಪ್ರಧಾನಮಂತ್ರಿ ಸೆಂಟ್ರಲ್ ಗೌರ್ಮೆಂಟ್ ನಿಮ್ದೇ ಇದೆ. ನಿಮ್ಮನ್ನ ಯಾರು ತಡೆದಿರೋದು? 10 ವರ್ಷದಿಂದ ನಿಮ್ದೇ ಗೌರ್ಮೆಂಟ್ ಇದೆ. ನಿಮ್ಮ ಧ್ವನಿ ತಲುಪ್ತಾ ಇಲ್ವಾ ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರೇ, ದರ್ಶನ್ ಜೈನ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದವರು ಹೇಳ್ತಿದ್ದಾರೆ 10 ವರ್ಷದಿಂದ ನಿಮ್ದೇ ಸರ್ಕಾರ ಇದೆ, ಈ ಸಮಸ್ಯೆನ ಅಡ್ರೆಸ್ ಯಾಕೆ ಮಾಡ್ಲಿಲ್ಲ ಅಂತ ಹೇಳಿ. ನಿಮ್ಮನ್ನ ಯಾರು ತಡೆದಿರೋದು ತೇಜಸ್ವಿ ಸೂರ್ಯ ಅವರೇ? 10 ವರ್ಷದಿಂದ ನಿಮ್ದೇ ಗೌರ್ಮೆಂಟ್ ಇದೆಯಲ್ಲ. ಈ ಒಂದ್ ನಿಮಿಷ ದರ್ಶನ್ ಅವರೇ, ಈಗ ಶಾಂತವಾಗಿರಿ. 10 ವರ್ಷದಲ್ಲಿ ನಾವು CAA ಕಾನೂನನ್ನ 70 ವರ್ಷದಲ್ಲೇ ಬರ್ದಲೇ ಇದ್ದಂಥ ಕಾನೂನನ್ನ ನಾವೇ ಜಾರಿಗೆ ತಂದಿರೋದು. NRCಯನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನುವಂಥದ್ದನ್ನು ನಾವೇ ಹೇಳಿರೋದು. 4ನೇ ತಾರೀಕು ನಮ್ಮ ಸರ್ಕಾರ ಬಂದ ಮೇಲೆ ದೇಶದಲ್ಲಿ ಯಾರು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದಿಂದ ಪರ್ಸಿಕ್ಯೂಟ್ ಆಗಿ ಬಂದಿರುವಂಥ ಹಿಂದೂಗಳಿಗೆ ನಾಗರಿಕತೆಯನ್ನು ಕೊಡ್ತೀವಿ. ಈ ದೇಶದಲ್ಲಿ ಇಲ್ಲೀಗಲ್ ಆಗಿ ಬಂದಿರುವಂಥ, ಘುಸ್ಪೇಟೆಗಳಾಗಿ ಬಂದಿರುವಂಥ, ಅಕ್ರಮ ವಲಸೆಗಾಗಿ ಬಂದಿರುವಂಥ ಯಾರು ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನದಿಂದ ಬಂದಿದ್ದಾರೆ ಅವ್ರನ್ನ NRC ಜಾರಿ ಮಾಡಿ ಕೆಲಸವನ್ನು ಕೂಡ ನಾವು ಸೂರ್ಯ ಅವರೇ, ಬಸವರಾಜ್ ಇಟ್ನಾಳ್ ಮಾತಾಡೋದು. 1-2 ಪ್ರಶ್ನೆಗಳು ನೀವು ಹೇಳಿದ್ರಲ್ಲ, ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕಂತ ಈ ದೇಶದ ಜನತೆ ಅವರಿಗೆ ಈ BJPಗೆ ಮತ ಹಾಕಿತು ಅಂತ ಹೇಳಿ ಒಂದು ಮಟ್ಟಿಗೆ ನೀವು ಸರಿಯಾಗಿ ಹೇಳ್ತಿದ್ದೀರಿ. ಯಾಕಂದರೆ ನಾವು ಅನೇಕ ಸರ್ತಿ ಸಾಮಾನ್ಯ ಜನರನ್ನ ಮಾತಾಡಿಸಿದಾಗ ಮೊದಲನೇ ಪ್ರಶ್ನೆ, ನಿಮಗೆ ಆರ್ಥಿಕವಾಗಿ ಅನುಕೂಲ ಆಗಿದೆಯಾ, ನಿರುದ್ಯೋಗ ಇದೆಯಾ ಇಲ್ವಾ ದೇಶದಲ್ಲಿ, ಇದೆ ಅಂತಾರೆ. ನಿಮಗೆ ಆರ್ಥಿಕ ಸಂಕಷ್ಟ ಇದೆಯಾ, ಇದೆ ಅಂತಾರೆ. ಈ ದೇಶದ ಆರ್ಥಿಕತೆ ಕುಸಿದಿದೆಯಾ, ಇದೆ, ಕುಸಿದಿದೆ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ಕೇಳಿದ್ರೆ ಮೋದಿ ಬಿಟ್ಟರೆ ಇನ್ಯಾರು ಅಂತ ಹೇಳ್ತಾರೆ ಅಷ್ಟೇ. ಆದರೆ ಮೋದಿ ಬಿಟ್ಟರೆ ಇನ್ಯಾರು ಅನ್ನೋ ಪ್ರಶ್ನೆಯನ್ನು ನೀವು ವಿರೋಧ ಪಕ್ಷ ಇಲ್ಲಿವರೆಗೂ ಕೇಳ್ತಾ ಬಂದ್ರಿ. ಶೀಘ್ರವಾಗಿ ನೀವು ನಿಮ್ಮ ಪಕ್ಷದಲ್ಲಿ ಪ್ರಶ್ನೆ ಕೇಳಬೇಕಾಗ್ತದೆ. ಈಗ ಮೊದಲನೇ ಪ್ರಶ್ನೆ, ಮೋದಿ ಬಿಟ್ಟರೆ ಇನ್ಯಾರು ಅಂತ ಪ್ರಶ್ನೆಗೆ ಉತ್ತರ ನೀವು ಹೇಳಬೇಕಾಗ್ತದೆ ನಿಮ್ಮ ಪಕ್ಷದಲ್ಲಿ. ಒಂದು. ಎರಡನೇದ್ದು, ಭಾರತ ಒಂದು ಪಾರ್ಲಿಮೆಂಟರಿ ಡೆಮೋಕ್ರಸಿ, ಇಟ್ ಈಸ್ ನಾಟ್ ಪ್ರೆಸಿಡೆನ್ಷಿಯಲ್ ಡೆಮೋಕ್ರಸಿ. ಭಾರತದಂಥ ಪಾರ್ಲಿಮೆಂಟರಿ ಡೆಮೋಕ್ರಸಿನಲ್ಲಿ ಈ ಪರ್ಸನಾಲಿಟಿ ಕಲ್ಟ್ ಪಾಲಿಟಿಕ್ಸ್ ಈಸ್ ಇಟ್ ಹೆಲ್ದಿ ಫಾರ್ ಇಂಡಿಯಾ? ಸರ್, ಮೊದಲನೇ ಪ್ರಶ್ನೆ, ಮೋದಿ ಆದಮೇಲೆ ಯಾರು ಅನ್ನುವಂಥ ಪ್ರಶ್ನೆಯನ್ನ BJPಯ ಕಾರ್ಯಕರ್ತರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ವಾಜಪೇಯಿ ಅವರ ಮೇಲೆ ಯಾರು ಅಂತಿತ್ತು? ನರೇಂದ್ರ ಮೋದಿ ಬಂದರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೋಟ್ಯಾಂತರ ಜನ ಸಮರ್ಥ ನಾಯಕತ್ವ ಗುಣಗಳಿರುವಂತ ನಾಯಕರಿದ್ದಾರೆ. ಒಂದೇ ಒಂದು ಕುಟುಂಬಕ್ಕೆ ಅಲ್ಲ, ಒಂದು ನಿಮಿಷ ಸರ್, ಇದು ದೇಶದ ಚುನಾವಣೆ, ದೇಶದ ಪ್ರಧಾನಿಯನ್ನ ಆಯ್ಕೆ ಮಾಡ್ತಾ ಇರುವಂತ ಚುನಾವಣೆ. ಉತ್ತರ ಕೊಡ್ತಿದ್ದಾರೆ. ಪ್ರಧಾನಮಂತ್ರಿ ಚುನಾವಣೆ ಅಲ್ಲ. ಸರ್, ಒಂದ್ ನಿಮಿಷ, ಇದು ಪ್ರಧಾನಮಂತ್ರಿ ಚುನಾವಣೆ ಅಲ್ಲ ಅನ್ನುವಂತ ಭಾವನೆಯಲ್ಲಿ ನೀವೇನಾದ್ರೂ ಇದ್ರೆ ನಾನು ನಿಮಗೆ ಇನ್ನೇನು ಹೇಳಬೇಕು ಅಂತ ನನಗೆ ಅರ್ಥ ಆಗಲ್ಲ. ನಾವು ಡಿಸ್ಕಷನ್ ಮುಗಿಸ್ಬೇಕು ಅಷ್ಟೇನೆ. ಯಾಕೆ ಅಂತಂದ್ರೆ ಸರ್, ಈ ಚುನಾವಣೆಯಲ್ಲಿ ವೋಟ್ ಹಾಕ್ತಾ ಇರುವಂಥದ್ದೇನೆ ಸೆಂಟ್ರಲ್ ಗೌರ್ಮೆಂಟನ್ನು ಫಾರ್ಮ್ ಮಾಡೋಕ್ಕೆ. ಸೆಂಟ್ರಲ್ ಗೌರ್ಮೆಂಟನ್ನು ನೇತೃತ್ವ ವಹಿಸುವಂಥ ದೇಶದ ಪ್ರಧಾನಮಂತ್ರಿಗಳು.
ಸೊ ಜನಕ್ಕೆ ಗೊತ್ತಿದೆ ಇದ್ರ ಕ್ಲಾರಿಟಿ. ಬಹುಶಃ ಬುದ್ಧಿಜೀವಿಗಳಿಗೆ ಟಿವಿ ಸ್ಟುಡಿಯೋದಲ್ಲಿ ಇರುವಂತವ್ರಿಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಸಾಮಾನ್ಯ ಜನ ರಸ್ತೆಯಲ್ಲಿ ಇರೋರಿಗೆ ಗೊತ್ತಿದೆ. ನಾವು ವೋಟ್ ಹಾಕ್ತಾ ಇರೋದು ದೇಶದ ಪ್ರೈಮ್ ಮಿನಿಸ್ಟರ್ ನಾವು ಆಯ್ಕೆ ವೋಟ್ ಹಾಕಿದೀವಿ ಮಾಡೋದಕ್ಕೆ ತೇಜಸ್ವಿ ಸೂರ್ಯ ಅವರೇ. ನಾವು So, ಈ ಜನಕ್ಕೆ ಸ್ಟುಡಿಯೋದಲ್ಲಿ ಗೊತ್ತಿದೆ, ಕೂತಿರೋ BJP ಪ್ಯಾನಲಿಸ್ಟ್ಗಳು, ಇನ್ನೊಂದು ಹೇಳ್ತೇನೆ. ಕೆಲಸ ಸೂರ್ಯ ಅವರೇ, ಮಾಡೋ ಜರ್ನಲಿಸ್ಟ್ಗಳು ಕೂಡ we are also the voters. ಬುದ್ಧಿಜೀವಿಗಳಿಗೆ ಮತ್ತು ಸ್ಟುಡಿಯೋದಲ್ಲಿ ಕೂತಿರೋರಿಗೆ ಗೊತ್ತಿಲ್ಲ ಅಂದ್ರೆ ಏನು? ಅಲ್ಲಲ್ಲ, ಇನ್ನೊಮ್ಮೆ ಹೇಳ್ತೇನೆ ನಿಮ್ಗೆ, ಬುದ್ಧಿಜೀವಿಗಳಿಗೆ ಮತ್ತು ಸ್ಟುಡಿಯೋದಲ್ಲಿ ಕೂತಿರೋರಿಗೆ ಗೊತ್ತಿಲ್ಲ ಅಂದ್ರೆ ಏನು? ಅದು ಸಂಸತ್ ನೀವು ಸದಸ್ಯರೇ, ಈ ದೇಶ- ನೀವು ಒಬ್ಬ ಒಂದು ನಿಮಿಷ. ಸಂಸತ್ ಸದಸ್ಯರಾಗಿ ಈ ರೀತಿ ಮಾತಾಡಬಹುದಾ? 79 ಟಿವಿಗಳಿಗೆ ಅಲ್ಲಲ್ಲ, ಒಂದು ನಿಮಿಷ ಸರ್. ನೀವು ಸಂಸತ್ ಸದಸ್ಯರಾಗಿ ಈ ತರ ಮಾತಾಡಬಹುದಾ? ಯಾವ ರೀತಿ ಸರ್? ನರೇಂದ್ರ ಮೋದಿ ಅವರು ಯಾರು ಕೊಟ್ರು? ಆಯ್ಕೆ ಮಾಡೋ ಚುನಾವಣೆ ಅಲ್ಲ ಅಂತ ಹೇಳ್ತಾ ಇದೀರಿ. ನಾನು ಇನ್ನೇನ್ ಹೇಳಿ ನಿಮಗೆ ಹೇಳಿ. ಅಲ್ಲ, ಬುದ್ಧಿಜೀವಿಗಳಿಗೆ ಮತ್ತು ಸ್ಟುಡಿಯೋದಲ್ಲಿ ಅಲ್ಲ ಕೂತವರಿಗೆ ಸರ್, ಇಲ್ಲೇ ಒಂದ್ ಸೆಕೆಂಡು. ಡೆಮಾಕ್ರಸಿ ಗೊತ್ತಿಲ್ಲ ಇದು ಅಂತಲಾ? ದೇಶ ಒಂದು ನಿಮಿಷ ಸರ್, ಬಹುಶಃ ತಮಗೆ ಎಕ್ಸಿಟ್ ಪೋಲ್ಗಳನ್ನ ಜೀರ್ಣಿಸ್ಕೊಳ್ಳಿ ಕಷ್ಟ ಆಗ್ತಿರ್ಬೋದೇನೋ. ತಾವು ಮಾತಿನ ವರ್ತನೆ ಆ ರೀತಿ ಇದೆ. ಪ್ರಶ್ನೆನೇ ಬೇರೆ. 4ನೇ ತಾರೀಕು ನಿಮ್ಗೆ ಇನ್ನಷ್ಟು ಕಷ್ಟ ಆಗ್ಬೋದು ಜೀರ್ಣಿಸ್ಕೊಳ್ಳಿಕ್ಕೆ ಜನ ಉತ್ತರ ಕೊಟ್ಟ ಮೇಲೆ. ಹಾಗಲ್ಲ. ನೀವು ಹೇಳಿದ ಮಾತಿನ ಬಗ್ಗೆ ಒಬ್ಜೆಕ್ಷನ್ ಇದೆ. ಒಂದ್ ನಿಮಿಷ, ನೀವು ಹೇಳಿದ ಮಾತಿನ ಬಗ್ಗೆ ಒಬ್ಜೆಕ್ಷನ್ ಅಷ್ಟೇ. ಬಿಡ್ಲಿಲ್ಲ ನೀವು ಅಂತಂದ್ರೆ ನಾನೇನ್ ಮಾತನಾಡಿ ಹೇಳಿ. ಮಾತಾಡಿ ಅದಕ್ಕೊಂದು ಕ್ಲಾರಿಫಿಕೇಶನ್ ಬೇಕು ನಿಮ್ಮಿಂದ ಬುದ್ಧಿಜೀವಿಗಳಿಗೆ ಅಂದ್ರೆ ಯಾರಿಗೆ ಹೇಳ್ತೀರಿ? ಏನಿದೆ? ಒಂದ್ ನಿಮಿಷ ಮೇಡಮ್, ಒಂದ್ ಸೆಕೆಂಡು. ಈ ದೇಶದ ಪ್ರಧಾನ ಮಂತ್ರಿನ ಆಯ್ಕೆ ಮಾಡುವಂತ ಚುನಾವಣೆ ಅಲ್ಲ ಅಂತ ನಿಮ್ಮ ಪ್ಯಾನಲಿಸ್ಟ್ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟರು ಅಂತಂದ್ರೆ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಅವರ ನಾಲೆಡ್ಜ್ ಏನು, ಅವರ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ನಾನು ಅರ್ಥ ಮಾಡ್ಕೊಂಡು ಅವರ ಇಂಟೆನ್ಷನ್ ತೇಜಸ್ವಿ ಸೂರ್ಯ ಅವರೇ ನಿಮಗೂ ಅರ್ಥ ಆಗಿರುತ್ತೆ ನೋಡಿ. ಒಬ್ಬ ವ್ಯಕ್ತಿಯಿಂದ ಇಡೀ ದೇಶವನ್ನ ನಡೆಸೋದಲ್ಲ. ಪಾರ್ಲಿಮೆಂಟರಿ ಡೆಮೋಕ್ರಸಿಯಲ್ಲಿ ಪ್ರತಿಯೊಬ್ಬ ಸಂಸದನಿಗೂ ಕೂಡ ತನ್ನದೇ ಆದ ಪಾತ್ರ ಇರುತ್ತೆ. ಹಾಗಾಗಿ ಇಂಡಿವಿಜುವಲಿ ಒಬ್ಬ ಸಂಸದನನ್ನ ಆಯ್ಕೆ ಮಾಡೋ ವಿಚಾರ ಇದ್ದಾಗ ಪ್ರತಿಯೊಬ್ಬರು ಸಂಸದರಿಗೂ ತಮ್ಮ ಅಕೌಂಟಬಿಲಿಟಿ ಇರುತ್ತೆ. ಜನ ವೋಟ್ ಹಾಕುವಂತ ಟೈಮ್ನಲ್ಲಿ ಸಂಸದರನ್ನು ಗಮನಿಸೇ ವೋಟ್ ಹಾಕ್ತಾರೆ. ಇದು ಹೇಗಿದೆ ಅಂತಂದ್ರೆ, ನೀವು ವಾದ ಮಾಡ್ತಾ ಇರುವಂತದ್ದು ನಿಮ್ಮ ಪ್ಯಾನಲಿಸ್ಟ್ಗಳು ಸಾಮಾನ್ಯ ಮತದಾರನನ್ನ ದಡ್ಡ ಅಂತ ಭಾವಿಸಿದಿರಿ ತಾವು, ಅಥವಾ ಸಾಮಾನ್ಯ ಮತದಾರನಿಗೆ ಇದು ಯಾವುದು ಅರ್ಥ ಆಗೋದಿಲ್ಲ ಅಂತ ಭಾವಿಸಿದಂಗಿದೆ. ಇದು ಸಾಮಾನ್ಯ ಮತದಾರ ಬಹಳ ಬುದ್ಧಿವಂತ ಇದ್ದಾನೆ. ಸಾಮಾನ್ಯ ಮತದಾರ ತನ್ನ MP